ಭಗತ್ ಸಿಂಗ್ ಯುವಕ ಸಂಘ ಆಯೋಜಿಸಿರುವ 6ನೇ ಆವೃತ್ತಿಯ ಜಿಸಿಎಲ್ ಕ್ರಿಕೆಟ್ ಪಂದ್ಯಾಟಕ್ಕೆ ಚಾಲನೆ ಸಿಕ್ಕಿದೆ. ಹತ್ತೂರು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ಗೋಣಿಕೊಪ್ಪಲು ಗ್ರಾಮ ಪಂಚಾಯಿತಿ ಸದಸ್ಯ ಬಿಎನ್ ಪ್ರಕಾಶ್ ಅವರ ಬೌಲಿಂಗ್ಗೆ ಗೋಣಿಕೊಪ್ಪಲು ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷ ಕಡೆಮಾಡ ಸುನಿಲ್ ಮಾದಪ್ಪ ಬ್ಯಾಟ್ ಬೀಸುವ ಮೂಲಕ ಕ್ರಿಕೆಟ್ ಪಂದ್ಯಾಟಕ್ಕೆ ಚಾಲನೆ ನೀಡಿದ್ರು. ಈ ವೇಳೆ ಮಾತನಾಡಿದ ಪತ್ರಕರ್ತ ಹಾಗೂ ಗೋಣಿಕೊಪ್ಪ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷ ಜಗದೀಶ್ ಜೋಡುಬೀಟಿ, ಯುವಕರ ಮನಸ್ಸನ್ನು ಏಕಚಿತ್ತವಾಗಿ ಬಿಗಿಗೊಳಿಸಲು, ದುಶ್ಚಟಗಳಿಂದ ದೂರವಿರಿಸಲು ಕ್ರೀಡೆ ಸಹಕಾರಿ. ಕಲೆ, ಸಾಹಿತ್ಯ, ಸಂಸ್ಕೃತಿಯ ಜೊತೆಗೆ ಕ್ರೀಡೆಯು ಮನುಷ್ಯನಿಗೆ ಅತ್ಯಗತ್ಯ ಎಂದರು. ಭಗತ್ ಸಿಂಗ್ ಯುವಕ ಸಂಘವು ಸಮಾಜ ಸೇವೆಯ ಜೊತೆಗೆ ಕ್ರೀಡಾಕೂಟಗಳನ್ನು ಆಯೋಜಿಸುತ್ತಿರುವುದಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದರು. ಕ್ರಿಕೆಟ್ ಪಂದ್ಯಾಟವನ್ನು ಆಯೋಜಿಸುವ ಮೂಲಕ ಯುವಕರಲ್ಲಿ ಕ್ರೀಡೆಯ ಕಿಚ್ಚನ್ನು ಹೊತ್ತಿಸುವ ಚಟುವಟಿಕೆಯಾಗಿ ಪಸರಿಸುತ್ತಿದೆ. ಈ ನಿಟ್ಟಿನಲ್ಲಿ ಕ್ರೀಡೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡುವ ಉದ್ದೇಶ ಈ ಸಂಘಟನೆಯಿಂದಾಗಿದೆ. ಬಹುಶಃ ಕಳೆದ 5-6 ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ದಸರಾ ಇನ್ನಿತರ ಕಾರ್ಯಕ್ರಮಗಳಲ್ಲಿ, ರಕ್ತದಾನಗಳಲ್ಲಿ, ಸಮಾಜದ ಅನಿಷ್ಟತೆಗಳ ಹೋರಾಟದ ವಿರುದ್ಧ ಧ್ವನಿ ಎತ್ತಿ ನಿಂತ ಸಂಘಟನೆ ಇವತ್ತು ಕ್ರೀಡೆಯ ಮೂಲಕವೂ ಚಾಪುಗೊಳಿಸಲು ಹೊರಟಿದೆ. ಅಂತಹ ವಿಶಿಷ್ಟವಾದ ಮತ್ತು ಮನುಷ್ಯನ ಬದುಕಿಗೆ ಬೇಕಾದಂತಹ ಸಾಹಿತ್ಯ, ಕಲೆ, ಸಂಸ್ಕೃತಿ, ನಾಟಕ ಈ ಜೀವನದ ಅವಿಭಾಜ್ಯ ಅಂಗಗಳಂತಹ ಈ ಕಲೆಗಳ ಜೊತೆಗೆ ಕ್ರೀಡೆಯು ಒಂದು ಉತ್ತಮ ಆರೋಗ್ಯಪೂರ್ಣವಾದ ಒಂದು ವ್ಯವಸ್ಥೆಯಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಭಗತ್ ಸಿಂಗ್ ಯುವಕ ಸಂಘ ಈ ಸಾಮೂಹಿಕವಾಗಿ ಈ ಮೈದಾನವನ್ನು ಸಜ್ಜುಗೊಳಿಸಿ ಎಲ್ಲ ಯುವ ತಂಡಗಳನ್ನು ಒಟ್ಟುಗೂಡಿಸಿ ಕ್ರೀಡೆಗೆ ಪ್ರೋತ್ಸಾಹವನ್ನು ನೀಡುತ್ತಿರುವುದು ಬಹಳ ಹೆಮ್ಮೆಯ ವಿಚಾರ. ಇಂತಹ ಶ್ಲಾಘನೀಯ ಕಾರ್ಯವು ಏಕೆ ನಡೀತದೆ ಅಂದರೆ, ಆರೋಗ್ಯಪೂರ್ಣವಾಗಿರುವುದು ಒಂದು ನಿಟ್ಟಿನಲ್ಲಿ ಆದರೂ ಕೂಡ ಯುವಕರ ಮನಸ್ಸನ್ನು ಒಗ್ಗೂಡಿಸಲು, ಬಲಿಷ್ಠಗೊಳಿಸಲು ಪ್ರೇರಣೆಯಾಗುವಂತಹ ಮೂಲ ಕಾರಣ ಇದರಲ್ಲಿ ಅಡಗಿದೆ. ಈ ಕಾರಣಕ್ಕಾಗಿ ಹಿಂದೆ ಶಿಕ್ಷಣದ ಜೊತೆಗೆ ಕೂಡಿ ಶಾಲೆಗೆ ದಾನಗಳನ್ನು ನೀಡಿದಂತಹ ಹಿರಿಯರು, ಗೋಣಿಕೊಪ್ಪ ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷ ಸುನಿಲ್ ಮಾದಪ್ಪ ಮತ್ತು ಗ್ರಾಮ ಪಂಚಾಯತ್ ಸದಸ್ಯ ಬಿಎನ್ ಪ್ರಕಾಶ್ ಮಾತನಾಡಿ ಸಂಘದ ಕಾರ್ಯಚಟುವಟಿಕೆಗಳನ್ನು ಶ್ಲಾಘಿಸಿದರು. ಹಾಗೆ ಏನು ಇವತ್ತು ಈ ಕಾರ್ಯಕ್ರಮವನ್ನು ಕ್ರಿಕೆಟ್ ಕಾರ್ಯಕ್ರಮವನ್ನು ಆಯೋಜನೆಗೊಂಡಿದ್ದಾರೆ, ತುಂಬ ಸಂತೋಷ. ಏನು ಈ ಗ್ರಾಮೀಣ ಭಾಗದಲ್ಲಿ ಈ ಮಕ್ಕಳಿಗೆ ಇವಾಗೇನು ಈಗಾಗಲೇ ಮಳೆಗಾಲ ಶುರುವಾಗಲಿಕ್ಕೆ ಸಮಯ ಆಗಿದೆ, ಅದಕ್ಕಿಂತ ಮೊದಲೇ ಒಂದು ಈ ಕಾರ್ಯಕ್ರಮ ಕ್ರಿಕೆಟ್ ಹಬ್ಬವನ್ನು ಆಚರಿಸ್ತಿದ್ದಾರೆ. ಎಲ್ಲರಿಗೂ ಒಂದು ಸಂತೋಷ, ಎಲ್ಲ ಮಕ್ಕಳೇ ಕಾಣ್ತಿದ್ದಾರೆ, ತುಂಬ ಸಂತೋಷ. ಇದೇನು ಈ ಗೋಣಿಕೊಪ್ಪಲು ಹಾಗೂ ಸುತ್ತಮುತ್ತಲಿನ ಎಲ್ಲ ಜನರಿಗೂ ಒಂದು ಮನರಂಜನೆ ಆಗುತ್ತೆ. ಈ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಲಿ. ಭಗತ್ ಸಿಂಗ್ ಯುವಕ ಸಂಘದ ಅಧ್ಯಕ್ಷ ಸಿಂಗಿ ಸತೀಶ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಅತಿಥಿಗಳಾಗಿ ಪತ್ರಕರ್ತ ವಿವಿ ಅರುಣ್ ಕುಮಾರ್, ದಾನಿಗಳಾದ ಮನು ಅರ್ವತೋಕ್ಲು, ಉಂಬಾಯಿ, ಶಶಿ, ಪೂವಯ್ಯ, ಶ್ರೀನಿವಾಸ್, ಭಗತ್ ಸಿಂಗ್ ಯುವಕ ಸಂಘದ ಉಪಾಧ್ಯಕ್ಷ ಕಣ್ಣನ್ ವೇಣು, ಕ್ರೀಡಾ ಸಂಚಾಲಕ ಸಂತೋಷ್ ಪಿಟ್ಟೆ ಮತ್ತಿತರರು ಭಾಗವಹಿಸಿದ್ದರು. 4 ದಿನಗಳ ಕಾಲ ನಡೆಯುವ ಕ್ರೀಡಾಕೂಟದಲ್ಲಿ 16 ತಂಡಗಳು ಪಾಲ್ಗೊಂಡಿದ್ದು, ಗುರುವಾರ ಅಂತಿಮ ಪಂದ್ಯಾಟ ನಡೆಯಲಿದೆ. ಚಿತ್ತಾರ ನ್ಯೂಸ್, ಗೋಣಿಕೊಪ್ಪ.